ವೆಲ್ಕಮ್ ಟು ಎಪಿಕ್ ಕನ್ನಡ ಹಿಸ್ಟ್ರಿ. ಎಲ್ಲರಿಗೂ ನಮಸ್ಕಾರ. ಬನ್ನಿ ಇವತ್ ನಾವೊಂದು ಬಹಳ ದೊಡ್ಡ ವಿಷಯದ ಬಗ್ಗೆ ಮಾತಾಡೋಣ. ಅದೇ ಮಹಾಭಾರತದ ಆ 18 ದಿನಗಳ ಕುರುಕ್ಷೇತ್ರ ಯುದ್ಧ. ಅದರ ಪ್ರಮುಖ ಘಟ್ಟಗಳನ್ನ ಒಂದೊಂದಾಗಿ ನೋಡೋಣ. ಹೌದು, ಕೇವಲ 18 ದಿನ, ಪ್ರತಿದಿನ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಮಾತ್ರ. ಆದ್ರೂ ಇಷ್ಟು ದೊಡ್ಡ ವಿನಾಶ ಹೇಗೆ ಸಾಧ್ಯವಾಯಿತು? ಈ ಯುದ್ಧದ ಕತೆ ಇದೆಯಲ್ಲ, ಅದು ನಿಜಕ್ಕೂ ತುಂಬಾನೇ ದೊಡ್ಡದು. ಅದರ ಫಲಿತಾಂಶವನ್ನೇ ಬದಲಾಯಿಸಿದ ಆ ಪ್ರಮುಖ ತಿರುವುಗಳು ಯಾವುವು ಅದನ್ನೇ ನಾವು ಈಗ ನೋಡೋಣ. ಸರಿ, ಈ ಮಹಾಯುದ್ಧವನ್ನ ನಾವು 6 ಭಾಗಗಳಲ್ಲಿ ನೋಡೋಣ. ಮೊದಲಿಗೆ ಯುದ್ಧಕ್ಕೆ ವೇದಿಕೆ ಹೇಗೆ ಸಿದ್ಧವಾಯಿತು ಅಂತ ಶುರು ಮಾಡಿ, ಆಮೇಲೆ ಭೀಷ್ಮರ ಅಧಿಪತ್ಯ, ಅವರ ಪತನ, ನಂತರ ಯುದ್ಧದ ಅತ್ಯಂತ ದುರಂತ ಅಧ್ಯಾಯ, ಕೊನೆಗೆ ನಡೆದ ದ್ವಂದ್ವ ಯುದ್ಧಗಳು ಮತ್ತು ಅಂತಿಮವಾಗಿ ಗೆಲುವಿಗೆ ತೆತ್ತ ಬೆಲೆ ಏನು ಅನ್ನೋದರ ಬಗ್ಗೆ ಮಾತಾಡೋಣ. ಮೊದಲ ಘರ್ಷಣೆಯಿಂದ ಹಿಡಿದು ಆ ಗಂಭೀರವಾದ ಗೆಲುವಿನ ತಂತ ಎಲ್ಲವನ್ನೂ ನೋಡೋಣ ಬನ್ನಿ. ಸರಿ, ಹಾಗಿದ್ದೆ ಶುರು ಮಾಡೋಣ. ಮೊದಲನೇ ಭಾಗ, ಯುದ್ಧದ ವೇದಿಕೆ. ಹಸ್ತಿನಾಪುರದ ಸಿಂಹಾಸನಕ್ಕಾಗಿ ಶುರುವಾದ ಈ ಸಂಘರ್ಷದ ಮೂಲ ಕಾರಣ ಏನು? ಯುದ್ಧಕ್ಕೆ ನಿಂತಿದ್ದ ಆ 2 ಕಡೆಯೋರು ಯಾರು? ಮೊದಲು ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಕುರುಕ್ಷೇತ್ರ ಯುದ್ಧ ಅಂದ್ಲೇ ಮೂಲತಃ ಇದು ಕುರು ಸಾಮ್ರಾಜ್ಯದ ಸಿಂಹಾಸನಕ್ಕಾಗಿ ನಡೆದ ಒಂದು ಹೋರಾಟ. ಪಾಂಡವರು ಮತ್ತು ಕೌರವರ ನಡುವೆ, ಅಂದ್ರೆ ದಾಯಾದಿಗಳ ನಡುವೆ ನಡೆದ ಸಂಘರ್ಷ ಇದು. ಇವತ್ತಿನ ಹರ್ಯಾಣದಲ್ಲಿ ಈ ಯುದ್ಧ ನಡೆತು ಅಂತ ಹೇಳ್ತಾರೆ. ಇದು ತಮ್ಮ ಪೂರ್ವಜರ ರಾಜ್ಯದ ಮೇಲೆ ಹಕ್ಕಿಗಾಗಿ ನಡೆದ ಒಂದು ದೊಡ್ಡ ಜಗಳ. ಒಂದು ಕಡೆ ಪಾಂಡವರು ಮೊದಲ ದಿನ ಭೀಮನ ನೇತೃತ್ವದಲ್ಲಿ ತಮ್ಮ ನ್ಯಾಯಕ್ಕೋಸ್ಕರ ಹೋರಾಡೋಕೆ ನಿಂತಿದ್ರು. ಇನ್ನೊಂದ್ ಕಡೆ ಕೌರವರು, ಅವರ ಸೇನೆಯನ್ನ ಮುನ್ನಡೆಸ್ತಾ ಇದ್ದಿದ್ದು ಮಹಾಯೋಧ ಭೀಷ್ಮ. ಅವರು ಆ ಕ್ಷಣದ ರಾಜನ ಹಕ್ಕನ್ನ ಕಾಪಾಡೋಕೆ ಹೋರಾಡ್ತಾ ಇದ್ರು. ಯುದ್ಧದ ಮೊದಲನೇ ದಿನಾನೇ ಪಾಂಡವರಿಗೆ ದೊಡ್ಡ ಹೊಡೆತ ಬಿತ್ತು. ವಿರಾಟನ ಮಗ ಉತ್ತರನನ್ನ ಅವರು ಕಳ್ಕೊಂಡ್ರು. ಈಗ 2ನೇ ಭಾಗಕ್ಕೆ ಹೋಗೋಣ. ಭೀಷ್ಮನ ಅಧಿಪತ್ಯ. 2ನೇ ದಿನದಿಂದ 9ನೇ ದಿನದವರೆಗೆ ಯುದ್ಧ ಒಂದು ರೀತಿ ಸ್ತಬ್ಧವಾಗಿತ್ತು. ಯಾಕಂದ್ರೆ ಒಬ್ಬ ವ್ಯಕ್ತಿ ಎಲ್ಲರ ಮೇಲೂ ಭಾರಿಯಾಗ್ತಾ ಇದ್ರು. ಆ ಯುದ್ಧವನ್ನೇ ಅವರು ಹಿಡಿತಕ್ಕೆ ತಗೊಂಡ ಹಾಗೆ ಕಾಣಿಸ್ತಿತ್ತು. ನೋಡಿ, 2ನೇ ದಿನ ಅರ್ಜುನ ಭೀಷ್ಮರನ್ನೇ ಟಾರ್ಗೆಟ್ ಮಾಡ್ದ. ಆದ್ರೂ ಜಾಸ್ತಿ ಸೈನಿಕರನ್ನ ಕಳ್ಕೊಂಡಿದ್ದು ಕೌರವರೇ. 3ನೇ ದಿನ ಭೀಷ್ಮರು ದಿವ್ಯಾಸ್ತ್ರಗಳನ್ನೇ ಪ್ರಯೋಗ ಮಾಡ್ತಾರೆ. ಇಡೀ ಯುದ್ಧ ಭೂಮಿ ತಲ್ಲಣಿಸಿ ಹೋಗುತ್ತೆ. 4ನೇ ದಿನ ಭೀಮ ದುರ್ಯೋಧನನ 8 ಜನ ತಮ್ಮಂದಿರನ್ನ ಕೊಲ್ತಾನೆ. 6ನೇ ದಿನ ಮತ್ತೆ ಕೌರವರಿಗೆ ದೊಡ್ಡ ಸೋಲು. ಆದ್ರೆ 7ನೇ ದಿನ ಅವರು ಮತ್ತೆ ಪುಡಿದೆದ್ದು ಬರ್ತಾರೆ. ದ್ರೋಣರು ವಿರಾಟನ ಇನ್ನೊಬ್ಬ ಮಗ ಸಂಖನನ್ನ ಕೊಲ್ತಾರೆ. ಅಂದ್ರೆ ಯುದ್ಧದ ಮೊದಲ ವಾರದಲ್ಲಿ ರಕ್ತದ ಕೋಡಿ ಹರಿಯುತ್ತಿತ್ತು. ಆದ್ರೆ ಪಾಂಡವರಿಗೆ ಒಂದು ದೊಡ್ಡ ತಲೆನೋವು ಮಾತ್ರ ಹಾಗೆ ಇತ್ತು. ಕೇವಲ 8ನೇ ದಿನ, ಒಂದೇ ದಿನದಲ್ಲಿ ಭೀಮ ಧೃತರಾಷ್ಟ್ರನ 17 ಜನ ಮಕ್ಕಳನ್ನು ಕೊಂದಿದ್ದ. ನೋಡಿ, ಇಷ್ಟೆಲ್ಲ ನಷ್ಟ ಕೌರವರಿಗಾಗ್ತಾ ಇದ್ರೂ ಪಾಂಡವರಿಂದ ಅವರ ಸೇನೆಯನ್ನ ಪೂರ್ತಿಯಾಗಿ ಮುರಿಯೋಗೆ ಆಗ್ತಾ ಇರ್ಲಿಲ್ಲ. ಯಾಕೆ ಹೀಗಾಗ್ತಿತ್ತು? ಯಾಕೆಂದ್ರೆ ಒಬ್ಬ ವ್ಯಕ್ತಿ ಮಾತ್ರ ಅಜೇಯಲಾಗಿ ನಿಂತಿದ್ರು. ಅವರೇ ಭೀಷ್ಮ. ಅವರ ಪರಾಕ್ರಮದ ಮುಂದೆ ಪಾಂಡವರ ಗೆಲುವು ಅಸಾಧ್ಯ ಅನ್ನೋ ಹಾಗಾಗಿತ್ತು. ಇದೇ ಕಾರಣಕ್ಕೆ ಪಾಂಡವರು ತಮ್ಮ ಯುದ್ಧದ ತಂತ್ರವನ್ನೇ ಬದಲಾಯಿಸಬೇಕಾದ ಒಂದು ಹತಾಶ ಪರಿಸ್ಥಿತಿಗೆ ಬಂದು ತಲುಪಿದ್ರು. ಹೀಗೆ ಯುದ್ಧದ 3ನೇ ಭಾಗಕ್ಕೆ ಬರ್ತೀವಿ. ಒಬ್ಬ ಮಹಾರಥಿಯ ಪತನ. 10ನೇ ದಿನ, ಅಜಯನನ್ನೇ ಸೋಲಿಸುವ ಒಂದು ತಂತ್ರ. ಸೋಲು ಕಟ್ಟಿಟ್ಟ ಬುತ್ತಿ ಅಂತ ಅನಿಸ್ತಾ ಇದ್ದಾಗ ಪಾಂಡವರು ಒಂದು ನಿರ್ಧಾರಕ್ಕೆ ಬಂದ್ರು. ತಮ್ಮ ಗೆಲುವಿಗೆ ಅಡ್ಡಲಾಗಿ ನಿಂತಿದ್ದ ಆ ದೊಡ್ಡ ಪರ್ವತವನ್ನೇ ಸರಿಸ್ಬೇಕು ಅಂತ ಪ್ಲಾನ್ ಮಾಡಿದ್ರು. ಅವರು ಬಳಸಿದ ತಂತ್ರ ಶಿಖಂಡಿ ತಂತ್ರ. ಮೊದಲು ಅರ್ಜುನನ ರಥದ ಮುಂದೆ ಶಿಖಂಡಿಯನ್ನ ನಿಲ್ಲಿಸ್ತಾರೆ. ಈ ಶಿಖಂಡಿಯ ವಿರುದ್ಧ ನಾನು ಯಾವತ್ತೂ ಅಸ್ತ್ರ ಎತ್ತಲ್ಲ ಅಂತೆ ಭೀಷ್ಮರು ಪ್ರತಿಜ್ಞೆ ಮಾಡಿರ್ತಾರೆ. ಹಾಗಾಗಿ ಶಿಖಂಡಿಯನ್ನ ನೋಡಿದ ತಕ್ಷಣ ಅವರು ತಮ್ಮ ಬಿಲ್ಲನ್ನ ಕೆಳಗಿಳಿಸ್ತಾರೆ. ಸರಿಯಾಗಿ ಇದೇ ಸಮಯಕ್ಕೆ ಭೀಷ್ಮರು ನಿರಾಯುಧರಾಗಿದ್ದಾಗ ಅವರ ಹಿಂದಿದ್ದ ಅರ್ಜುನ ತನ್ನ ಬಾಣಗಳ ಮಳೆಗರಿಯುತ್ತಾನೆ. ನೋಡಿ, ಇದೇ ಯುದ್ಧದ ದಿಕ್ಕನ್ನೇ ಬದಲಾಯಿಸಿದ ಕ್ಷಣ. ಭೀಷ್ಮರ ಧರ್ಮವನ್ನೇ ಅವರಿಗೆ ವಿರುದ್ಧವಾಗಿ ಬಳಸುವುದು ಅವರನ್ನ ಸೋಲಿಸೋಕೆ ಇದ್ದ ಒಂದೇ ದಾರಿಯಾಗಿತ್ತು. ಹೀಗೆ ಪಿತಾಮಹನ ಅಂತಿಮ ಹೋರಾಟ ಮುಗಿಯುತ್ತೆ. ಅವರು ಸಾಯಲಿಲ್ಲ, ಆದ್ರೆ ಮಾರಣಾಂತಿಕವಾಗಿ ಗಾಯಗೊಂಡು ಬಾಣಗಳ ಹಾಸಿಗೆ ಮೇಲೆ ಮಲಗಿದ್ರು. ಅವರ ಆ ಪತನ ಕೇವಲ ಒಬ್ಬ ಯೋಧನ ಪತನ ಆಗಿರ್ಲಿಲ್ಲ, ಅದು ಇಡೀ ಒಂದು ಯುಗದ ಅಂತ್ಯದ ಸೂಚನೆಯಾಗಿತ್ತು. ಭೀಷ್ಮರ ಪತನದ ನಂತರ ಯುದ್ಧದ 4ನೇ ಭಾಗ ಶುರುವಾಗತ್ತೆ. ಇದು ಯುದ್ಧದ ಅತ್ಯಂತ ದುರಂತಮಯ ಅಧ್ಯಾಯ. 13ನೇ ದಿನ. ಭೀಷ್ಮರು ಇಲ್ಲದ ಕಾರಣ ಕೌರವ ಸೇನೆಯ ನೇತೃತ್ವವನ್ನ ದ್ರೋಣರು ವಹಿಸ್ಕೊಳ್ತಾರೆ. ಅವರು ಒಂದು ಹೊಸ ವಿನಾಶಕಾರಿ ವ್ಯೂಹವನ್ನ ರಚಿಸ್ತಾರೆ. ಅದೇ ಚಕ್ರವ್ಯೂಹ. ಈ ದಿನ ಇಡೀ ಯುದ್ಧದ ಅತ್ಯಂತ ದುರಂತ ದಿನವಾಗಿ ಬದಲಾಗತ್ತೆ. ಹಾಗಿದ್ರೆ ಏನಿದು ಚಕ್ರವ್ಯೂಹ? ಇದು ಸುಮ್ನೆ ಸೈನಿಕರನ್ನ ನಿಲ್ಸೋದಲ್ಲ, ಇದು ಒಂದು ರೀತಿ ಬಹುಪದರದ ಚಲಿಸುವ ಕೋಟೆ ಇದ್ದಾಗೆ.
ಚಕ್ರದ ಹಾಗೆ ತಿರುಗ್ತಾ ಒಳಗೆ ಬಂದೋರಿಗೆ ಹೊರಗೆ ಹೋಗೋ ದಾರಿನೇ ಸಿಗದ ಹಾಗೆ ಮಾಡಿ ಅವರನ್ನ ಸಿಕ್ಕಿಸ್ ಹಾಕುತ್ತೆ. ಇದರ ವಿಶೇಷತೆ ಅಂದ್ರೆ ಒಳಗೆ ನುಗ್ಗಿದ ಶತ್ರು ಗೊಂದಲಕ್ಕೀಡಾಗಿ ಒಂದೊಂದು ಪದರವನ್ನ ದಾಟುತ್ತಾ ಸುಸ್ತಾಗಿ ಕೊನೆಗೆ ಕೇಂದ್ರದಲ್ಲಿ ಸಿಕ್ಕಿಬಿದ್ದು ನಾಶವಾಗ್ತಾನೆ. ಪಾಂಡವರ ಕಡೆ ಈ ರಹಸ್ಯ ಗೊತ್ತಿದ್ದುದು ಅರ್ಜುನ ಮತ್ತು ಕೃಷ್ಣನಿಗೆ ಮಾತ್ರ. ಸರಿಯಾಗಿ 13ನೇ ದಿನ ಇವರಿಬ್ಬರನ್ನು ಯುದ್ಧಭೂಮಿಯ ಬೇರೆ ಕಡೆಗೆ ಸೆಳೆಯಲಾಯಿತು. ಆಗ ಮುಂದೆ ಬರೋದೇ ಅರ್ಜುನನ ಮಗ ಅಭಿಮನ್ಯು. ಅವನಿಗೆ ಚಕ್ರವ್ಯೂಹದ ಒಳಗೆ ಹೋಗೋದು ಹೇಗೆ ಅಂತ ಗೊತ್ತಿತ್ತೇ ಹೊರತು ಹೊರಗೆ ಬರೋದು ಹೇಗೆ ಅಂತ ಗೊತ್ತಿರಲಿಲ್ಲ. ಆದ್ರೂ ಧೈರ್ಯ ಮಾಡಿ ಒಬ್ಬನೇ ಒಳಗೆ ನುಗ್ಗಿ ಕೌರವ ಸೇನೆಯಲ್ಲಿ ಒಂದ್ ರೀತಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿಸ್ಬಿಡ್ತಾನೆ. ಆದ್ರೆ ಕೊನೆಗೆ ಅವನು ಒಳಗೆ ಸಿಕ್ಕಿ ಬೀಳ್ತಾನೆ. ದ್ರೋಣ, ಕರ್ಣ, ಅಶ್ವತ್ಥಾಮ ಹೀಗೆ ಹಲವಾರು ಮಹಾರಥಿಗಳು ಒಟ್ಟಾಗಿ ಸೇರಿ ಅವನ ಮೇಲೆ ದಾಳಿ ಮಾಡಿಕೊಳ್ತಾರೆ. ಇದು ಯುದ್ಧದ ನಿಯಮಗಳಿಗೆ ವಿರುದ್ಧವಾದ ನಡೆ. ಆ ಕ್ಷಣದಿಂದ ಯುದ್ಧದ ನೈತಿಕತೆ ಅನ್ನೋದೇ ಕುಸಿದುಬಿಡ್ತು. ಅದು ಇನ್ನೂ ಧರ್ಮಯುದ್ಧವಾಗಿ ಉಳಿದಿರಲಿಲ್ಲ. ಇಲ್ಲಿಂದ ಶುರುವಾಗತ್ತೆ 5ನೇ ಭಾಗ, ಅಂತಿಮ ದ್ವಂದ್ವ ಯುದ್ಧಗಳು. 14ರಿಂದ 17ನೇ ದಿನದವರೆಗೆ ಇಡೀ ಯುದ್ಧ ವೈಯಕ್ತಿಕ ಸೇಡಿನ ಸ್ವರೂಪ ಪಡ್ಕೊಳ್ತದೆ. ದುಃಖ, ಕೋಪ ಇವುಗಳಿಂದ ಯುದ್ಧದ ವೇಗ ಹೆಚ್ಚಾಗಿ ಮಹಾಯೋಧರು ಒಬ್ಬರನ್ನೊಬ್ರು ಎದುರಿಸೋಕೆ ಶುರು ಮಾಡ್ತಾರೆ. 14ನೇ ದಿನ ಕೃಷ್ಣ ಒಂದು ಮಾಯಾ ಸೂರ್ಯಾಸ್ತವನ್ನ ಸೃಷ್ಟಿಸ್ತಾನೆ. ಇದರಿಂದ ಅಡಕೊಂಡಿದ್ದ ಜಯದ್ರಥ ಹೊರಗೆ ಬರ್ತಾನೆ. ಆಗ ಅರ್ಜುನ ತನ್ನ ಮಗನ ಸಾವಿಗೆ ಸೇಡ್ ತೀರಿಸ್ಕೊಳ್ತಾನೆ. 15ನೇ ದಿನ ಅಶ್ವತ್ಥಾಮ ಸತ್ತ ಅಂತ ಒಂದು ಸುಳ್ಳು ಸುದ್ದಿ ಹಬ್ಬಿಸ್ತಾರೆ. ಅದನ್ನ ನಂಬಿ ದ್ರೋಣರು ಅಸ್ತ್ರತ್ಯಾಗ ಮಾಡ್ತಾರೆ. ಆಗ ದೃಷ್ಟದ್ಯುಮ್ನ ಅವರನ್ನ ಕೊಲ್ತಾನೆ. 16ನೇ ದಿನ ಭೀಮ ತನ್ನ ಪ್ರತಿಜ್ಞೆಯನ್ನ ಪೂರೈಸುತ್ತಾನೆ. ದುಶ್ಯಾಸನನ ಎದೆಯನ್ನ ಸೀಳಿ ಆ ದೃಶ್ಯ ಭಯಾನಕವಾಗಿತ್ತು. ಕೊನೆಗೆ 17ನೇ ದಿನ ಕರ್ಣನ ರಥದ ಚಕ್ರ ಮಣ್ಣಲ್ ಸಿಕ್ಕಿ ಹಾಕ್ಕೊಳ್ಳುತ್ತೆ. ಅದೇ ಸಮಯದಲ್ಲಿ ಅರ್ಜುನ ತನ್ನ ಬದ್ಧವೈರಿ ಕರ್ಣನನ್ನ ಎದುರಿಸಿಕೊಳ್ತಾನೆ. ಈಗ ನಾವು ಅಂತಿಮ ಭಾಗಕ್ಕೆ ಬಂದಿದ್ದೇವೆ, ವಿಜಯ ಮತ್ತು ಅದಕ್ಕೆ ತೆತ್ತ ಬೆಲೆ. 18ನೇ ದಿನ ಇಲ್ಲಿ ಯುದ್ಧ ತನ್ನ ಭಯಾನಕ ಅಂತ್ಯವನ್ನ ಕಾಣುತ್ತೆ. ಆ ಗೆಲುವಿನ ನಿಜವಾದ ಅರ್ಥ ಏನೋ, ಅದಕ್ಕೆ ತೆತ್ತ ಬೆಲೆಯೆಷ್ಟು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯುದ್ಧದ ಕೊನೆಯ ದಿನ ಕೌರವರ ಕಡೆ ಉಳಿದಿದ್ದು ಕೇವಲ 4 ಜನ ಪ್ರಮುಖ ಯೋಧರು: ದುರ್ಯೋಧನ, ಅಶ್ವತ್ಥಾಮ, ಕೃಪಾಚಾರ್ಯ ಮತ್ತು ಕೃತವರ್ಮ. ಅದೇ ದಿನ ಶಲ್ಯನನ್ನ ಯುಧಿಷ್ಠಿರ ಕೊಲ್ತಾನೆ ಮತ್ತು ಇಡೀ ಯುದ್ಧಕ್ಕೆ ಕಾರಣನಾದ ಶಕುನಿಯನ್ನ ಸಹದೇವ ಕೊಲ್ತಾನೆ. ಹೀಗೆ ಕೌರವರ ಕಡೆಯ ಸೇನಾಧಿಪತಿಗಳೆಲ್ಲ ಹತರಾಗಿ ಕೆಲವರು ಮಾತ್ರ ಉಳಿದುಕೊಳ್ತಾರೆ. ಸೋತ ದುರ್ಯೋಧನ ಹೋಗಿ ಒಂದು ಸರೋವರದಲ್ಲಿ ಅಡಗಿಕೊಳ್ತಾನೆ. ಆದರೆ ಪಾಂಡವರು ಅವನನ್ನ ಹುಡುಕಿ ಹೊರಗೆ ತರ್ತಾರೆ. ಕೊನೆಗೆ ಭೀಮ ಮತ್ತು ದುರ್ಯೋಧನನ ನಡುವೆ ಒಂದು ದ್ವಂದ್ವ ಯುದ್ಧ ನಡೆಯುತ್ತೆ. ಅದರಲ್ಲಿ ಭೀಮ ದುರ್ಯೋಧನನನ್ನ ಸೋಲಿಸಿ ಯುದ್ಧಕ್ಕೆ ಅಂತ್ಯ ಹಾಡುತ್ತಾನೆ. ಅಂದ್ರೆ ಈ ಮಹಾಯುದ್ಧ ಕೊನೆಗೊಂಡಿದ್ದು ಮತ್ತೊಂದು ದೊಡ್ಡ ಸೈನ್ಯದ ಘರ್ಷಣೆಯಿಂದಲ್ಲ, ಬದಲಿಗೆ ಕೊನೆಯ ಕೌರವ ನಾಯಕನನ್ನ ಸರೋವರದ ಪಕ್ಕದಲ್ಲಿ ಬೇಟೆಯಾಡಿ ಕೊಂದಾಗ. ಯುದ್ಧದ ನಂತರ ಯುಧಿಷ್ಠಿರ ಹಸ್ತಿನಾಪುರದ ರಾಜನಾಗ್ತಾನೆ. ಪಾಂಡವರು 36 ವರ್ಷಗಳ ಕಾಲ ರಾಜ್ಯಭಾರ ಮಾಡ್ತಾರೆ. ಆದರೆ ಕೃಷ್ಣನ ಮರಣದ ನಂತರ ಅವರೆಲ್ಲ ಸಿಂಹಾಸನವನ್ನ ಅರ್ಜುನನ ಮೊಮ್ಮಗ ಪರೀಕ್ಷಿತನಿಗೆ ಕೊಟ್ಟು ತಮ್ಮ ಅಂತಿಮ ಪ್ರಯಾಣವನ್ನ ಶುರು ಮಾಡ್ತಾರೆ, ಸ್ವರ್ಗದ ಕಡೆಗೆ. ಆದ್ರೆ ಆ ಪ್ರಯಾಣದಲ್ಲಿ ಧರ್ಮಿಷ್ಠ ಯುಧಿಷ್ಠಿರ ಒಬ್ಬನೇ ತನ್ನ ದೇಹದೊಂದಿಗೆ ಸ್ವರ್ಗ ತಲುಪುತ್ತಾನೆ. ಸಿಂಹಾಸನ ಗೆದ್ದಿದ್ದು ನಿಜ, ಆದ್ರೆ ಆ ವಿಜಯದ ನಂತರ ದಶಕಗಳ ಆಳ್ವಿಕೆ ಇತ್ತು ಮತ್ತು ಕೊನೆಗೆ ಒಂದು ಏಕಾಂಗಿ ಅಂತ್ಯವೂ ಇತ್ತು. ಹೌದು, ಯುಧಿಷ್ಠಿರ ಸಿಂಹಾಸನವನ್ನ ಗೆದ್ದ. ಆದ್ರೆ ಇಡೀ ಕುಲವೇ ನಾಶವಾದ ಆ 18 ದಿನಗಳ ನಂತರ ಗೆಲುವಿನ ನಿಜವಾದ ಬೆಲೆ ಏನು ಅನ್ನೋ ಪ್ರಶ್ನೆ ಹಾಗೇ ಉಳಿಯುತ್ತೆ. ಇದು ನಮ್ಮೆಲ್ಲರನ್ನೂ ಒಂದು ಯೋಚನೆಗೆ ದೂಡುತ್ತೆ. ತಲೆಮಾರುಗಳ ವೀರರನ್ನೇ ಬಲಿ ತೆಗೆದುಕೊಂಡ ಇಂಥ ಒಂದು ಯುದ್ಧದ ನಂತರ ನಿಜವಾಗಿಯೂ ಗೆದ್ದವ್ರ್ಯಾರು ಸೋತವ್ರ್ಯಾರು ಅನ್ನೋ ಗೆರೆನೇ ಅಳಿಸಿ ಹೋದ ಹಾಗೆ ಕಾಣಿಸ್ತಾ ಇತ್ತು. ಇಂತಹ ಇತಿಹಾಸದ ಕಥೆಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ಪ್ಲೀಸ್ ಸಪೋರ್ಟ್ ಮಾಡಿ.